ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಎಗ್ ಗ್ರೀನ್ ಮಸಾಲ. ಮೊದಲಿಗೆ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಅದನ್ನ ಮಾಡುವ ವಿಧಾನ ಹೇಗೆ ಅಂತ ಒಂದ್ಸಲ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಪಾನ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಬೇಕು, ಯಾಕೆಂದ್ರೆ ಅದೆಲ್ಲ ಒಗ್ಗರಣೆ ಮಾಡ್ಕೊಬೇಕಲ್ಲ. ಅದರಿಂದ ಅದಕ್ಕೆ ಒಂದು 5-6 ಹಸಿಮೆಣಸಿನಕಾಯಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಒಂದು ಹಚ್ಚಿರೋ ಈರುಳ್ಳಿ ತಗೊಂಡಿದ್ದೀನಿ. ಅದನ್ನೆಲ್ಲ ಒಂದೇ ಸಲ ಕಾದಿರೋ ಎಣ್ಣೆಗೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಯಾಕೆಂದ್ರೆ ರುಬ್ಬೋಕ್ ಮೊದ್ಲೇನೆ ಫ್ರೈ ಮಾಡ್ಕೊಂಡ್ರೆ ಮಸಾಲೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಫಸ್ಟಿಗೆ ನಾನು ಎಲ್ಲಾನು ಒಗ್ಗರಣೆ ಹಾಕೊಂತ ಇದ್ದೀನಿ. ಅದಕ್ಕೆ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಒಂದ್ 5-6 ಎಲೆ ಕರಿಬೇವಿನ ಸೊಪ್ಪು ಅಷ್ಟೂನು, ಮತ್ತೆ ಆ ಒಗ್ಗರಣೆ ಹಾಕೊಂಡಿದ್ದೀನಲ್ಲ ಈರುಳ್ಳಿ ಟೊಮೊಟೊ ಜೊತೆ ಸೇರಿಸಿ ಅದನ್ನು ಹಾಗೇನೆ ಸೊಪ್ಪೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಎಣ್ಣೆಲೆ ಫ್ರೈ ಮಾಡ್ಕೊಬೇಕು. ನೀರಲ್ಲಿ ಬೇಯಿಸಿ ಮಾಡ್ಬೋದು, ಆದ್ರೆ ಯಾವ್ದನ್ನೇ ಆದ್ರೂ ಅಷ್ಟೇ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತೇಳಿ ನಾನು ಯಾವಾಗ್ಲೂ ಹೀಗೆ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಸ್ವಲ್ಪ ಎಲ್ಲ ನೀಟಾಗಿ ಇಲ್ಲೇನೆ ಫ್ರೈ ಮಾಡ್ಕೊಬೇಕು, ಹಸಿ ಇಡಬಾರ್ದು, ಲೋ ಫ್ಲೇಮಲ್ಲೇ ಮಾಡ್ಕೊಬೇಕು. ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಂತ. ನಂತರ ಅದಕ್ಕೆ ಒಂದೆರಡು ಲವಂಗ, 2 ಪೀಸ್ ಚಕ್ಕೆ, ಒಂದು 10-15 ಮೆಣಸು, ಒಂದು ಸ್ವಲ್ಪ ಜೀರಿಗೆ, ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ, ಒಂದು ಚಿಟಿಕೆ ಅರಿಶಿನ ಪುಡಿ ಅಂದ್ರೆ ಒಂದು 1/4 ಸ್ಪೂನು, ಮತ್ತೆ ಒಂದು 3 ಸ್ಪೂನು ಧನಿಯಾ ಪುಡಿ. ಇದಕ್ಕೆ ಖಾರ ಏನು ಮಿಕ್ಸ್ ಮಾಡಿಲ್ಲ, ಬರೀ ಧನಿಯಾ ಮಾತ್ರ ಹಾಕೊಂಡಿರೋದು. ಅದಕ್ಕೆ ಸ್ವಲ್ಪ 3 ಸ್ಪೂನ್ ಹಾಕೊಂಡಿದ್ದೀನಿ. ಮತ್ತೆ ಖಾರಕ್ಕೆ ನಾನು ಹಸಿರು ಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಹಸಿರು ಮೆಣಸಿನಕಾಯಿ ಇಲ್ಲ ಅಂತಂದ್ರೆ ಚಿಲ್ಲಿ ಪೌಡರ್ ಆದ್ರೂ ಮಿಕ್ಸ್ ಮಾಡ್ಕೊಬೋದು ನೀವು. ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಬೇಕು. ತುಂಬಾ ಹೈ ಫ್ಲೇಮ್ ಕೊಟ್ಕೊಂಡ್ರೆ ಅದು ಎಲ್ಲ ತಳ ಬಂದು ಬ್ಲ್ಯಾಕ್ ಆಗುತ್ತೆ. ನಂತರ ಅದನ್ನ ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಟ್ಟು 10 ನಿಮಿಷ ನಂತರ ಅದನ್ನ ಒಂದು ಜಾರ್ ತಗೊಂಡು ಸ್ವಲ್ಪ ನೀರು ಸೇರಿಸಿ ನೈಸಾಗಿ ರುಬ್ಕೋಬೇಕು. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕೊಂತ ಇದ್ದೀನಿ, ಲಾಸ್ಟ್ಗೆ ಒಗ್ಗರಣೆಗೆ ಹಾಕ್ಲಿಲ್ಲ, ರುಬ್ಬುವಾಗ ಹಾಕೋಬೇಕು ತೆಂಗಿನಕಾಯಿ ಪುಡಿನ. ನೋಡಿ ಸ್ವಲ್ಪ ನೀರು ಸೇರಿಸಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ನೈಸಾಗಿ ಬಂದ್ರೇನೆ ತುಂಬಾ ಚೆನ್ನಾಗಿ ಬರುತ್ತೆ, ಇದು ತರಿ ಬರಬಾರ್ದು. ಮತ್ತೆ ಅದೇ ಪಾನ್ ತಗೊಂಡು ಸ್ವಲ್ಪ ಎಣ್ಣೆ ಹಾಕೊಬೇಕು. ಸ್ವಲ್ಪ ಮೊದಲು ಒಗ್ಗರಣೆಗೂ ಹಾಕಿದೀವಲ್ಲ, ಅದರಿಂದ ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಮೊದಲೇ ಹೆಚ್ಚಿಟ್ಕೊಂಡಿದ್ದೆ ಅರ್ಧ ಈರುಳ್ಳಿ ಹಾಕೊಂತೀನಿ, ಯಾಕೆಂದ್ರೆ ಒಗ್ಗರಣೆ ಮಾಡ್ಕೊಬೇಕಲ್ಲ ಅದರಿಂದ. ಅದು ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ರುಬ್ಬಿ ಇಟ್ಕೊಂಡಿರೋ ಮಸಾಲಾನ ಹಾಕೊಬೇಕು. ಸ್ವಲ್ಪ ಇದೆಲ್ಲ ನೀಟಾಗಿ ಇದು ಮಾಡ್ಕೊಬೇಕು, ಮಿಕ್ಸ್ ಮಾಡ್ಕೊಬೇಕು ಹಾಕೊಂಡು. ನೋಡಿ ಎಲ್ಲ ಅಂದ್ರೆ ಫಸ್ಟ್ ಇವಾಗ್ಲೇನೆ ಗಟ್ಟಿ ಬೇಕಾ ತೆಳು ಬೇಕಾ ಅಂತ ನೋಡ್ಕೊಂಡು ನೀರ್ ಸೇರಿಸ್ಕೋಬೇಕು. ನನ್ಗೆ ಇದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಮತ್ತೆ ಜಾರ್ ತೊಳ್ಕೊಂಡು ಅದೇ ನೀರ್ನ ಇದಕ್ಕೆ ಸೇರಿಸ್ಕೊಂತಿದ್ದೀನಿ. ನೋಡಿ ಮೊದ್ಲೇನೆ ಎಲ್ಲ ನೀಟಾಗಿ ಮಾಡ್ಕೊಬೇಕು, ನಂತರ ಎಲ್ಲ ಆದ್ಮೇಲೆ ನೀರ್ ಸೇರಿಸ್ಕೊಬಾರ್ದು. ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪು ಹಾಕೊಂಡು ನೀಟಾಗಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಯಾಕೆಂದ್ರೆ ಇದು ಎಣ್ಣೆಲಿ ಫ್ರೈ ಮಾಡಿರೋದ್ರಿಂದ ತುಂಬಾ ಹೊತ್ತು ಏನು ಬೇಯಿಸ್ಕೊಬೇಕಾಗಿಲ್ಲ. ನೋಡಿ ಈ ತರ ಬಂದ್ರೆ ಸಾಕು, ತುಂಬಾ ತೆಳುನೂ ಇಲ್ಲ ಮತ್ತೆ ಗಟ್ಟಿನೂ ಇಲ್ಲ. ಮಸಾಲೆ ಜಾಸ್ತಿ ಹೈ ಫ್ಲೇಮಲ್ಲಿ ಇದು ಮಾಡ್ಕೋಬಾರ್ದು, ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮೊಟ್ಟೆನ ಒಡೆದು ಒಂದು ಬೌಲಿಗೆ ನಿಧಾನಕ್ಕೆ ಹಾಕಬೇಕು. ಯೆಲ್ಲೋ ಕಲರು ಒಡೆದಾಕ್ಬಾರ್ದು, ನೀಟಾಗಿ ಒಂದೇ ಕಡೆ ಬರಬೇಕು. ನೋಡಿ ಈ ತರ ಅದನ್ನ ಸ್ವಲ್ಪ ದೂರ ದೂರ ಹಾಕೊಬೇಕು. ಒಂದೇ ಕಡೆ ಹಾಕಿದ್ರೆ ಒಂದಕ್ಕೊಂದು ಎಲ್ಲ ಒದ್ರೋದಂಗೆ ಆಗುತ್ತೆ ಅಂತೇಳಿ ಸ್ವಲ್ಪ ದೂರ ದೂರ ಹಾಕೊಬೇಕು. ಎಲ್ಲ ಒಡೆದು ಹಾಕಾದ್ಮೇಲೆ ಸೌಟು ಸ್ಪೂನು ಏನು ಹಾಕ್ಬಾರ್ದು ಅದಕ್ಕೆ. ಈಗ ಹೇಗಿದೆಯೋ ಹಾಗೇನೆ ಲೋ ಫ್ಲೇಮ್ ಇಟ್ಬಿಟ್ಟು ಒಂದು 5-10 ನಿಮಿಷ ಮುಚ್ಚಳ ಮುಚ್ಚಿ ಬಿಡಬೇಕು. ನಂತರ ಅದು ಮುಚ್ಚಳ ತೆಗೆದು ಎಲ್ಲ ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು. ಒಮ್ಮೆಲೆ ಕೈ ಹಾಕಿದ್ರೆ ಏನಾಗುತ್ತೆ, ಹಿಂದೆನೆ ಫುಲ್ ಎಲ್ಲ ಮಿಕ್ಸ್ ಆಗುತ್ತೆ, ಮತ್ತೆ ಗ್ರೇವಿ ಸರಿ ಬರಲ್ಲ. ಅದ್ರ ಜೊತೆ ನಾನು ಇನ್ಸ್ಟೆಂಟ್ ಆಗಿ ಟೊಮೊಟೊ ದೋಸೆ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಟೊಮೊಟೊ ದೋಸೆದು ಏನಾದರೂ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತೆ ಇದನ್ನ ಪೂರಿ, ಚಪಾತಿ, ಇಡ್ಲಿ, ರೈಸ್ ಎಲ್ಲದ್ರ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಮಾಡ್ಕೊಂಡು ಟೇಸ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.